ಇರ್ಲಿ ಕುತ್ಕೊಳ್ಳಿ, ಇರ್ಲಿ ಪಾಪ ಇನ್ನೇನೋ ಪೂಜೆ ಮಾಡ್ತಾರೆ. ಅಲ್ಲಿ ಮಾಡೋದು ಇಲ್ಲಿ ಮಾಡಿದ್ದಕ್ಕೆ ಎಷ್ಟೋ ನಿಮಗೆ ಬೆನಿಫಿಟ್ ಆಗುತ್ತೆ. ಕಾಗಲಗೆರೆ ಹೊಳಲ್ಕೆರೆ ತಾಲೂಕು, ಬೀದರ್ಗ ಹೋಬಳಿ, ಶಿವಮೊಗ್ಗ ಡಿಸ್ಟಿಕ್, ಚಿತ್ರದುರ್ಗ ಜಿಲ್ಲೆ ಅಲ್ವಾ ಇದು? ಈಗ ಎರಡನೇ ವಿಸಿಟ್ ಅಲ್ವಾ ಇದು? ಎರಡನೇ ವಿಸಿಟ್. ನಿಮ್ಮ ಮನಸ್ಸಿಗೆ ಏನು ಸ್ವಲ್ಪ ಮಾತಾಡ್ಬೇಕು. ಇದು ಯಾರು ಪ್ರೆಸರ್ ಇಲ್ಲ, ಒತ್ತಡ ಇಲ್ಲ ಇದು. ಮತ್ತೆ ಇದು ಹಿಂಗೆ ಹೇಳ್ಬೇಕು ಅಂತ ಏನಿಲ್ವಲ್ಲ. ಹಾಗಾಗಿ ಅಲ್ಲಿ ಡೋರ್ ಇತ್ತಲ್ವಾ, ಇಲ್ಲಿ ಡೋರ್ ಮಾಡ್ಕೊಂಡ್ರಲ್ವಾ, ಏನ್ ಅನ್ಸುತ್ತೆ ಈಗ? ಆರ್ಥಿಕತೆ ಅಂದ್ರೆ ಸ್ವಲ್ಪ ಚೆನ್ನಾಗಿ ಅನಿಸ್ತದೆ, ಆರೋಗ್ಯ ಚೆನ್ನಾಗಿ ಅನಿಸ್ತಾ ಇದೆ. ಇರ್ಬೇಕು ಇದ್ದಿದ್ದನ್ನು ನಾನು ಏನು ಮುಚ್ಚಿ ಮರೆಬೇಡ ಅದರಲ್ಲಿ. ಇಲ್ಲಿ ಆಗಿರೋದ್ರಲ್ಲಿ ನನಗೇನು ಅಂತ ಮಾತಾಡೋಣ, ತಪ್ಪೇನಿದೆ ಅದರಲ್ಲಿ? ಸುಳ್ಳು ಯಾಕೆ ಹೇಳೋದು ಅಲ್ವಾ? ಸತ್ಯನ ಹೇಳ್ಬೇಕಲ್ವಾ? ಓಕೆ ಬನ್ನಿ. ಈಗ ಏನೇನು ಮಾಡ್ಕೊಂಡ್ರಿ? ತೆಗಿಬೇಕು ಅದನ್ನ, ಅದು ಬಾರಿ ಇಂಪಾರ್ಟೆಂಟ್. ಅದು ಅಲ್ಲಿ ಮಿಷಿನ್ ಕೊಡೋದು ಬೇಡ ನೋಡಿ. ಆ ಕಡೆ ಇದಿದೆಯಲ್ಲ, ಆ ಕಡೆ ಏನು ಎತ್ತರ ಇದೆಯಾ ಅದಕ್ಕಿಂತ ಎತ್ತರ ಆಯ್ತು ನೋಡಿ ಇದು. ಆ ಕಡೆಗಿಂತ ಕಡಿಮೆ ಆಗ್ಬೇಕಲ್ವಾ ಇದು? ಅಂದ್ರೆ ಫೈನಾನ್ಷಿಯಲಿ ಸ್ವಲ್ಪ ಟೈಟ್ ಆಗ್ತಾ ಐತೆ ಅಂತ ನಾನು ಹೇಳೋದು. ಇದೆಲ್ಲ ನಮ್ದೇ ಅಲ್ವಾ, ಇದೆಲ್ಲ ನಮ್ದೇ. ಫೈನಾನ್ಷಿಯಲ್ ಟೈಟ್ ಆಗ್ತೈತೆ ಅಂತ ಈ ಗೋಡೆ ಹತ್ಕೊಂಡು ಯಾವುದು ಇದು ಬಿಡ್ಬೇಡಿ. ಇದನ್ನ ನಾವೊಂದು ಕೆಲಸ ಮಾಡಿ ತೆಗಿಸ್ಬಿಟ್ಟು ಸ್ವಲ್ಪ ಮಣ್ಣಲ್ಲ, ಅದಕ್ಕಿಂತ ಹಿಂದೆ ಪೋರ್ಟಿಕೋ ಐತಲ್ಲ, ಪೋರ್ಟಿಕೋಕ್ಕಿಂತ ಡೌನ್ ಮಾಡಿ ಇದನ್ನ, ಇಲ್ಲ ಅದನ್ನ ಹೈಟ್ ಮಾಡಿ. ಈ ಮಣ್ಣು ತೆಗಿಸ್ಬಿಟ್ರೆ ಸಾಕು ಅಲ್ವಮ್ಮ? ಇದೇನು ಗೊತ್ತಾ, ಇದು ದುಡ್ಡಿಗೆ ತೊಂದರೆ ಆಗತ್ತೆ, ನಿಮ್ಮಲ್ಲಿ ಆರೋಗ್ಯದ ತೊಂದರೆ ಆಗತ್ತೆ. ಇದನ್ನ ಹಾಕೊಂಡಗಳಿಂದ ಅನಿಸ್ತಾ ಇದೆಯಾ ನಿಮ್ಗೇನಾದ್ರು? ಅಲ್ಲಲ್ಲ, ಅನಿಸ್ತಾ ಇದೆಯಾ ನೋಡಿ? ಇದನ್ನ ಹಾಕೊಂಡಾಗಳಿಂದ ಎಷ್ಟು ದಿನ ಆಯ್ತು ಹಾಕಿ? ಏನ್ ಅನಿಸ್ತದಮ್ಮ ನಿಮ್ಗೆ? ಆರೋಗ್ಯ ತೊಂದರೆ ಆಗ್ತೈತಾನೆ ನೋಡಿ, ಆರೋಗ್ಯ ತೊಂದರೆ ಆಗ್ತೈತೆ. ಫಸ್ಟ್ ಇಮಿಡಿಯೇಟ್ ಆಗಿ ಇದನ್ನ ತೆಗೆದಿದ್ನ, ಅದಕ್ಕಿಂತ ಹೈಟ್ 2 ಇಂಚ್ ಕಡಿಮೆ ಇರ್ಲಿದು ಪೂರ್ ತೆಗೆದ್ಬಿಡಿ. ಕೆನಾಫಿ ಐತಲ್ಲ, ಕೆನಾಫಿ ಕಡೆ ಓಡ್ತೀವಲ್ಲ, ಅದಕ್ಕಿಂತ ಇದನ್ನ 2 ಇಂಚ್ ಡೌನ್ ಮಾಡಿ ಕ್ಲೀನಾಗಿ ಜೆಸಿಬಿ ದಬ್ಸಿ, ಹಿಂಗೆ ಮಣ್ಣು ದಬ್ಸಿ ಕಡೆಗೆ ಆ ಕಡೆ ಹಾಕೊಂಡ್ಬಿಡಿ. ಅರ್ಥ ಆಯ್ತಾ? ಇದು ಫಸ್ಟ್ ತೆಗೆದಾಕಿ ತಲೆ ಮೇಲೆ ದೊಡ್ಡ ಕಲ್ಲು ಇಟ್ಕೊಂಡೋಗ್ ನಾವು, ನೀವೇ ಇಟ್ಕೊಂಡಂಗ್ ನೋಡಿ. ನಮ್ದ ಇದೆಲ್ಲ ನಮ್ದಾ? ಇದು ಮಾತ್ರ ನಮ್ದಲ್ಲ. ಇದು ಇಲ್ಲಿ ಓಡಾಡ್ತೀರಾ? ಅಲ್ಲೆಲ್ಲ ಜಾಗ ಇಲ್ಲಿ ಓಡಾಡಕ್ಕ ಕೆಲಸ ಮಾಡ್ತೀರಾ? ಈ ಜಾಗ ಯಾರ ಹೆಸರಿಗಿದೆ? ಇದೆಲ್ಲ ನಿಮ್ ತಂದೆ ಹೆಸರಿಗಿದೆ. ಇದು ಮನೆ ಒಂದ್ ಕೆಲಸ ಮಾಡಿ, ಇದು ಮಾತ್ರ ನಮ್ದು, ಇದು ಕ್ಲೋಸ್ ಮಾಡ್ಕೊಂಬಿಡಿ ಇದನ್ನ. ಅದಕ್ಕೆ ಅಲ್ಲಿ ಓಡಾಡಿದ್ರೆ ಪರವಾಗಿಲ್ಲ, ಅದು ಬೇರೆ ಸಿಗಿದ್ ಬಿಡ್ಲಿ. ಅರ್ಥ ಆಯ್ತಾ? ಅದು ಆ ಕಡೆಯಿಂದ ಓಡಾಡೋಣ, ಅದನ್ನೇನೋ ತಲೆ ಕೆಡ್ಸ್ಕೊಬೇಡಿ ಅದನ್ನ. ಇದು ಮಾತ್ರ ನಮ್ದು. ಇದು ಏನಾಗುತ್ತೆ ಅಂದ್ರೆ ಬೊಗಸಲ್ ನೀರು ಹೋಗದಂಗೆ ಸುಮ್ಮನೆ ನಿಮ್ಗೆ ಹಣ ಖರ್ಚಾಗ್ತಾ ಹೋಗ್ತಿರುತ್ತೆ. ಒಂದು ಏನ್ ಮಾಡ್ಬೇಕಂತ ಹೇಳಿ ಅದಕ್ಕೆ ಕೈ ಸುಟ್ಕೊಳ್ತೀರಿ ನೀವು, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಇದನ್ನ ಫಸ್ಟ್ ಕ್ಲೋಸ್ ಮಾಡಿ, ಇಲ್ಲಿಂದ ಓಡಾಡ್ಬೇಡಿ. ಇಲ್ಲಿ ನೀವು ಇಲ್ಲೆಲ್ಲ ಜಾಗ ಇದ್ರೆ ಓಕೆ, ತೊಂದರೆ ಏನಿರ್ಲಿಲ್ಲ. ಸಂಧೆ ಐತಾ? ಬೆಟರ್, ಎಷ್ಟೋ ಬೆಟರ್ ನಿಮಗೆ. ಒಂದ್ ನಿಮಿಷ ಕೆಲಸ ಮಾಡಿ ಬನ್ನಿ, ಇಲ್ಲಿ ಹೇಳ್ತೀನಿ. ಇದಿದೆಯಲ್ಲ, ಇದು ಹಾಕಿದ್ರಲ್ವಾ, ಇದು ಅಡ್ಡ ಇದೆಯಲ್ವಾ, ಅಲ್ಲಿಂದ ನಿಮ್ಮ ಈ ಸಂಧಿ ಜಾಗ ನಿಮ್ದು, ಸಂಧಿ ಜಾಗ ನಮ್ದಲ್ವಾ? ಅಲ್ಲಿ ಒಂದು 3 ಅಡಿ ಜಾಗ ತಗೊಂಡು ಅಲ್ಲಿಂದ 3 ಅಡಿ ಇದ್ರೆ ಇಲ್ಲಿಂದ 3 ಅಡಿ ಇರ್ಲಿ. ನಾನು ಹೇಳೋದು ಅರ್ಥ ಆಗತ್ತೆ ನಿಮ್ಗೆ? ಇನ್ನೊಂದ್ಸರಿ ಕೇಳಬೇಕಿಲ್ಲ ಅಂತಂದ್ರೆ ನನ್ನ ಆ ಮೂಲೆಯಿಂದ 3 ಅಡಿ ಇದ್ರೆ ಇಲ್ಲಿ 3 ಅಡಿ ಇರ್ಲಿ. 3 ಅಡಿ ಬಿಟ್ಟು ಎತ್ತರದ ಒಂದು ಒಡ್ಡ ಸ್ಟ್ರೈಟ್ ಕಟ್ಕೊಂಬಿಡಿ. ಸುಮ್ಮನೆ ಕಾಂಪೌಂಡ್ ಹಾಕ್ಬೇಕನ್ನೋದೇನಿಲ್ಲ. ಈ ಕಡೆಯಿಂದ ಈ ಕಡೆ ಓಡಬೇಡ್ರಿ ಅಷ್ಟೇ ಅಲ್ವಾ? ಫಸ್ಟ್ ಮಾಡಿ ಅದನ್ನ ಅಲ್ಲಿ, ಮತ್ತೆ ಕ್ಲೋಸ್ ಮಾಡಿ ಅದನ್ನ. ಇಲ್ಲ ಜಾಗ ಇದೆ ಅಲ್ವಾ ಮುಂದೆ ನಮ್ದು, ಇನ್ನು ಮುಂದುವರೆದ ಜಾಗ ಇದೆ, ಹಂಗ್ ಮಾಡ್ಕೊಳ್ಳಿ ಬೇಕಿದ್ರೆ. ಇದನ್ನ ಫಸ್ಟ್ ಇವು ತೆಂಗಿನ ಮರ ಸ್ಟ್ರೈಟ್ ಆಗಿ ಹೋಗ್ಬಿಡಿ, ಹಿಂಗ್ ಹೋಗ್ಬಿಡಿ. ಮತ್ತೆ ಸ್ಟ್ರೈಟ್ ಆಗಿ ಹೋಗಕ್ಕಾಗತ್ತಾ? ಗಿಡದಾಗ ಸ್ಟ್ರೈಟ್ ಆಗಿ ಹೋಗ್ಬಿಡಿ ಸುಮ್ಮನೆ. ಸ್ಟ್ರೈಟ್ ಆಗಿ ಎಲ್ಲೂ ಬೆಂಡ್ ಆಗಬಾರ್ದು. ಹಿಂಗ್ ಹೋಗ್ಬಿಟ್ಟು ಕ್ಲೋಸ್ ಮಾಡಿ ಈ ಕಡೆ ಓಡಾಡ್ಬಿಡ್ರಿ, ಸರಿನಾ? ಇದೇನಾದ್ರೂ ಬೇಕಂತಂದ್ರೆ ಹೊರಗಡೆಯಿಂದ ಆ ಕಡೆಯಿಂದ ಬಂದು ಅಡ್ಡಾಡ್ರಿ. ಅದೇ ರೋಡ್ ಇರ್ಲಿ, ಆ ಕಡೆಯಿಂದ ಬಂದು ಅಡ್ಡಾಡಿ, ತೊಂದರೆ ಏನಿಲ್ಲ. ಇದು ಮಾತ್ರ
ಇದೆಲ್ಲ ಬಳಸ್ಕೋಬೋದು. ಆ ರೋಡಲ್ಲಿ ಓಡಾಡಿ ಸರಿನಾ, ಬೆಸ್ಟ್ ಆಗುತ್ತೆ. ಈಗ